ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅರ್ಜುನ್ ತಪ್ಪು ಮಾಡ್ಬಿಟ್ಟ, ಸಿನಿಮಾ ಹೆಸರಿಕ್ಬಿಟ್ಟು ಶಿವತಾಂಡವ ಅಂತ ಇಕ್ಬಿಡ್ಬೇಕಾಗಿತ್ತು. ಏನು ಗುರು ಶಿವಣ್ಣಂದು ಲೀಲೆಗಳದು. ಯಪ್ಪ ಸ್ವಾಮಿ, ನನ್ನ ಅಪ್ಪು ಬಾಸ್ ಡೈಯಾರ್ಡ್ ಫ್ಯಾನು, ಸರಿನಾ? ಶಿವಣ್ಣ ಅಣ್ಣೋರು ವಂಶ ಉಳಿಸ್ಬಿಟ್ರು ಗುರು. ಇವಾಗೇ ಅಲ್ಲ, ಇದು ಪ್ರಸಾದ, ನಮಗೆಲ್ಲ ಪ್ರಸಾದ. ಇನ್ನೊಂದು ಹೇಳ್ತೀನಿ, ಯಾವ್ದ್ಯಾವ್ದೋ ಮೂವಿಗೆ ಏನೇನೋ ಹೆಸರು ಮಾಡ್ತಾರೆ, ಬಟ್ ಈ ಮೂವಿಗೆ ಹೆಸರು ಬಂದಿಲ್ಲ. ಹೆಸರು ಇಕ್ಬೇಕಾಯ್ತು. 45 ಅಂತ ಇಕ್ಕಿದ್ದಾರೆ. ಯಾವ್ದ್ಯಾವ್ದೋ ಯಾವ ಮೂವಿಗೋ ದೆವ್ವದ ಹೆಸರು, ಇನ್ನೊಂದು ಕಾಚುದ ಹೆಸರು ಎಲ್ಲ ಇಕ್ಕವ್ರೆ. ಈ ಮೂವಿಗೆ ಇಕ್ಬೇಕಾಯ್ತು, ಬಟ್ ಇಕ್ಕಿಲ್ಲ. 45 ಅಂತ ಇಕ್ಕವ್ರೆ. ದೇವಾ ಬಾ, ದೇವ್ರು ಬರ್ತಾರೆ ಬಾ. ದೇವ್ರ ಹೆಸರು ಇಕ್ಕಿಲ್ಲ. ಬಟ್ ಬ್ರೋ ಒಂದ್ ಹೇಳ್ತೀನಿ ಕೇಳಿ, ಒಂದು ವಾರ ಅಲ್ಲ 2 ವಾರಕ್ಕೆ ಮುಂಚೆ ಒಂದು ದೇವ್ರ ಸಿನಿಮಾ ರಿಲೀಸ್ ಆಗೈತೆ. ದೇವ್ರ ಸಿನಿಮಾನ ಬಂದು ನೋಡಕ್ ಹೇಳು, ಬರ್ತಾರೆ ಆಚೆಗೆ ಬರ್ತಾರೆ. ದೇವ್ರ ಸಿನಿಮಾನ ನೋಡ್ಬಿಟ್ಟು ಶಿವಣ್ಣನ ಕೈ ಮುಗಿದ್ಬಿಟ್ಟು ಹೋಗಕ್ ಹೇಳು. ಇನ್ನೊಂದು ಮಾತಾಡ್ತೀನಿ, ಈ ದೇವ್ರ ಸಿನಿಮಾ ಯಾರ್ಯಾರೋ ಮಾಡಿದ್ದಾರೆ, ಇವತ್ತು ಹೇಳ್ತೀನಿ ಕೇಳಿ. ಶಿವ ಅವತಾರಗಳು ಯಾರಾದ್ರೂ ಮಾಡಿದ್ರೆ ಶಿವಣ್ಣ. ಒಂದ್ ಹೇಳ್ತೀನಿ ಬ್ರೋ, ನಾಳೆ ಇದನ್ನ ಹಾಕು, ಟ್ರೋಲು ಗೀಲು ಎಲ್ಲ ಬಿಟ್ಬಿಡು. ದೇವ್ರ ಸಿನಿಮಾ ಮಾಡೋರು ನೋಡು. ದೇವ್ರ ಸಿನಿಮಾನ ಬಂದ್ಬಿಟ್ಟು ನೋಡ್ಬಿಟ್ಟು ಶಿವಣ್ಣನ ಒಂದು ಕೈ ಮುಗಿದ್ಬಿಟ್ಟು ಹೋಗಕ್ಕೆ ಹೇಳು, ಹೊರಗಡೆಗೆ ಬರ್ತಾರೆ. ತುಂಬ ಅದ್ಭುತವಾಗಿದೆ ಬ್ರದರ್. ಯಾಕಂದರೆ ಒಂದು ಹೊಸ ಫೀಲ್, ಹೊಸ ಲೋಕನೆ. ಯಾಕಂದರೆ ನಾವು ಎಲ್ಲ ಗರುಡ ಪುರಾಣ ಎಲ್ಲ ನಾವು ಕೂಡ ಓದ್ತಾ ಇರ್ತೀವಿ. ಸೊ ಒಳ್ಳೇದು ಯಾವ್ದು ಮಾಡಬೇಕು, ಕೆಟ್ಟದ್ದು ಯಾವ್ದು ಮಾಡಬೇಕು ಅಂತ ತುಂಬ ಅದ್ರ ಬಗ್ಗೆ ನಾವು ತಿಳ್ಕೊತಾ ಇರ್ತೀವಿ, ನಾಲೆಡ್ಜ್ನೆಲ್ಲ. ಸೊ ಸಿನಿಮಾ ನೋಡಿದಾಗ ತುಂಬ ಅದ್ಭುತವಾಗಿತ್ತು. ಡೈರೆಕ್ಷನ್ಸ್ ಆಗಲಿ, ಮೇಕಿಂಗ್ ವೈಸ್ ಆಗಲಿ ತುಂಬ ಚೆನ್ನಾಗಿದೆ. ರಾಜ್ಬಿ ಸರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಉಪ್ಪಿ ಸರ್ ಅಂತೂ ತುಂಬ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾರೆ. ನಮ್ಮ ಶಿವಣ್ಣ ದೇವರು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ಯಾಕಂದರೆ ನಾವು ಸಿನಿಮಾ ನೋಡ್ತಾ ನಾವು ಶಿವಣ್ಣನ ನೋಡೋಣ ಅಂತ ಬಂದ್ವಿ. ಕೊನೆಯಲ್ಲಿ ಅವ್ರ ತಮ್ಮ ಅಪ್ಪು ಸರು ಪರಮಾತ್ಮನ ದರ್ಶನ ಆಗೋಯ್ತು. ಅಪ್ಪು ಸರ್ ಎಲ್ಲೂ ಹೋಗಿಲ್ಲ. ಅಪ್ಪು ಸರ್ ಅಭಿಮಾನಿಗಳಿಗಂತೂ ಬಾಡೂಟ. ಬಂದು ನೋಡಿ, ನಾವೆಲ್ಲ ಅಪ್ಪು ಸರ್ ಅಭಿಮಾನಿಗಳು. ಕ್ಲೈಮ್ಯಾಕ್ಸ್ ಅಲ್ಲಿ ಶಿವಣ್ಣಂದು ಒಂದಷ್ಟು ಗೆಟಪ್ ಬರುತ್ತೆ, ಅದು ಲಾಸ್ಟಲ್ಲಿ ಶಿವಣ್ಣಂದು ಶಿವರೂಪ ತೋರಿಸ್ತಾರೆ. ಅದರಲ್ಲಿ ಲಾಸ್ಟಲ್ಲಂತೂ ಸೇಮ್ ಅಪ್ಪು ಸರ್ನೇ ನೋಡ್ದಂಗೆ ಆಗುತ್ತೆ. ಶಿವಣ್ಣನ ನೋಡಿದ್ರೆ ನಮ್ಗೆ ಹೆಂಗೆ ಅಂದರೆ ಏನೋ ಅಪ್ಪು ಸರ್ನ ನೋಡ್ದಂಗೆ ಆಯಿತು ಥಿಯೇಟ್ರಲ್ಲಿ. ತುಂಬ ಖುಷಿ ಆಯಿತು ಸರ್, ಭಾಳ ಖುಷಿ ಆಯಿತು. ಯಾಕಂದರೆ ಶಿವಣ್ಣಂದು ಎಲ್ಲ ಅವತಾರ ನೋಡಿದ್ವಿ. ಎಲ್ಲ ಅವತಾರ ನೋಡಿದಾಗ ನಮ್ಮ ಬಾಸ್ದು ಯಾವುದು ಸಿನಿಮಾ ಇಲ್ವಲ್ಲ ಅಂತ ನೋಡ್ತಾ ಇದ್ವಿ. ಈ 45ನಲ್ಲಿ ನಮ್ಮ ಬಾಸ್ನ ನೋಡಿ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗೋದ್ವಿ. ಲವ್ ಯು ಶಿವಣ್ಣ, ಲವ್ ಯು ಪವರ್ ಸ್ಟಾರ್. ಇವಾಗಲ್ಲ, ಸಾಯೋವರೆಗೂ ಅಷ್ಟೇ ನಾವು ರಾಜವಂಶದ ಅಭಿಮಾನಿಗಳು, ಅಪ್ಪು ಸರ್ ಅಭಿಮಾನಿ, ಶಿವಣ್ಣ ಅವ್ರ ಅಭಿಮಾನಿ. ವಿ ಲವ್ ಯು ಶಿವಣ್ಣ. ಅಪ್ಪು ಸರ್ ಎಲ್ಲೂ ಹೋಗಿಲ್ಲ, ನಮ್ಮ ಬಿಟ್ಟು ಶಿವಣ್ಣನ ರೂಪದಲ್ಲಿ ನೋಡ್ತೀವಿ, ಒಳ್ಳೊಳ್ಳೆ ಕೆಲಸದಲ್ಲಿ ನೋಡ್ತೀವಿ. ಆದರೂ 5 ನಿಮಿಷದಲ್ಲಿ ಬರೋ ಮೂಮೆಂಟ್ ಇದೆಯಲ್ಲ, ಅದರಲ್ಲಂತೂ ಭಾಷಣೆ ಕಣ್ಮುಚ್ಚಿ ನೋಡ್ದಂಗಾಯ್ತು. ಆ ಥರ ಬಂದಿದೆ ಮೂವಿ. ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರೂ ಬಂದು ಚೆನ್ನಾಗಿ ನೋಡಿ ಮೂವಿ. ಮೇನ್ ಸರ್ ಅಪ್ಪು ಸರ್ನ ನೋಡ್ದಂಗಾಯ್ತು, ಅದೊಂದು ತುಂಬ ಖುಷಿ ಆಯ್ತು. ಅದಾದಮೇಲೆ ನಾವು ಸಿನಿಮಾ ನೋಡಿ ಸಂಜೆವರೆಗೂ ಅಭಿಮಾನಿಗಳಲ್ಲ, ಸಾಯೋವರೆಗೂ ಅಭಿಮಾನಿಗಳು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಸಡನಾ ಏನು ಸಾಧ್ಯ ಹೇಳ್ತೀನಿ ನಾನು ಸಡನಾ ನಮ್ಗಿಂತ ನಡೀನಿ. ನಮ್ಮ ಸತ್ತ ಸಾಟ ಅವ್ರಿಗೆಲ್ಲ ಊಟ ಏನಣ್ಣ, ಸುಮ್ಮನೆ ಅವ್ರ ಫೋಟೋ ಹಾಕೋಬಿಟ್ಟಿದ್ರು. ನೆನ್ನೆ ಮೊನ್ನೆ ಜುಟ್ಟುಗಳು ಅಮ್ಮನ 25 ವರ್ಷ 30 ವರ್ಷದಿಂದ ಅಮ್ಮ ಮನೆ ಬಿಟ್ಟು ಅಮ್ಮ ದೊಡ್ಡ ಮನೆಗೋಸ್ಕರ ಓಡಾಡ್ ನನ್ನ ಮಕ್ಕಳು ನಾವೆಲ್ಲ. ನಮಗೆಲ್ಲ ಏನ್ರಿ ರೀ ಬೆಲೆ ಐತೆ. ಇಲ್ಲೇನು ಗೊತ್ತಾ, ಊಟ ಶರ್ಟ್ ಹಾಕೊಂಡ್ಬಂದ್ಬಿಡ್ದು, ಪ್ಯಾಂಟ್ ಹಾಕೊಂಡ್ಬಂದ್ಬಿಡ್ದು, ನಾಟಕ ಮಾಡೋದು. ಬರೀ ಶಿವಣ್ಣ ಅಪ್ಪು ಬಾಸ್. ಇವಣ್ಣಂದ ಒಂದು ಪಾಠ ಐತೇನ್ರಿ ಇಲ್ಲಿ ನೋಡ್ರಿ. ಇಲ್ಲಿ ನಮ್ಮ ಇವಣ್ಣ ಅಮ್ಮನ ಯುವಕರಿಗೆ ನನಗೆ ಅವ್ರಿ ದೇವರು ಸತ್ಯರು ಹೇಳ್ತಾ ಇರೋದು. ಚಪ್ಪಲಿ ತಗೊಂಡು ಹೊಡೀರಿ. ನಮ್ಮ ಇವಣ್ಣ ಒಂದು ಫೋಟೋ ಹಾಕೋರ, ಆಗ ನನ್ನ ಫೋಟೋ ಹಾಕೋರ. ನಾನೀಗ ಅದಕ್ಕೆ ರಾಜ್ಯಾಧ್ಯಕ್ಷ ನಾನೇ ಆಯ್ತೀನಿ ಇವಣ್ಣನಿಗೆ. ನಾನು ಇವನಿಗೆ ಯಾರು ಇಲ್ಲಿ ಎಲ್ಲ ಇರೋರು ಏನು ರೌಡಿಗಳು ಅಂತಾರೆ, ಹೊಡಿತಾರಂತೆ. ಮುಂದೆ ಅಂಡರ್ವರ್ ಹಾಕೊಳ್ತೀರ ಕೂತ್ಕೋತಾರೆ ಒಂದು ಟೈಮಲ್ಲಿ. ನಮ್ಮದು ಅವ್ರ ಹೆಸರೆಲ್ಲ ಹೇಳಲ್ಲ, ಅಂಡರ್ವರ್ ಇಲ್ಲ. ಬಟ್ ಸಿನಿಮಾ ಸೂಪರು. ನೆಕ್ಸ್ಟ್ ನಾವು ಇವಣ್ಣನ ಅಭಿಮಾನಿಗಳು.
ಹಾಂ ಬೇಕಂದ್ರೆ ಬೇಗ ಇಸ್ಕೋ ಇಲ್ಲ ಕ್ವಶನ್ ಕೇಳಿ ಬ್ರೋ. ಹೇಗಿತ್ತು ಸಿನಿಮಾ ಶಿವಣ್ಣ 45? ಬ್ರೋ ಇವತ್ತು 45 ನೈಜ ದರ್ಶನ, ಶಿವಣ್ಣನ ದರ್ಶನ, ಶಿವಪ್ಪನ ದರ್ಶನ ಎಲ್ಲ ಆಗೋಯ್ತು. ಎಂತಿಕೆ ಅಂದರೆ ಶಿವಣ್ಣನ ಅವತಾರ 130ನೇ ಅವತಾರ ಹೆಂಗೆ ತೋರಿಸೋರೆ ಅಂದರೆ ಸ್ಕ್ರೀನ್ ಮೇಲೆ ನೆಕ್ಸ್ಟ್ ಲೆವೆಲ್ ಬ್ರೋ. ಅವ್ರ ಅವತಾರ ನೋಡೋಕ್ಕೆ ಮಾಸ್ ಗಾಡ್ ಅಂತ ಏನಕ್ಕೆ ಕರೀತಾರೆ ಅವ್ರ ಫ್ಯಾನ್ಸು. ಈ ಸಿನಿಮಾ ನೋಡ್ಬಿಟ್ರೆ ಗೊತ್ತಾಗುತ್ತೆ ನಿಮ್ಗೆ. ಆ ಥರ ಅವತಾರ ಎತ್ಬಿಟ್ಟವ್ರು ನಮ್ಮ ಶಿವಣ್ಣ. ಎಂತಿಕೆ ಅಂದರೆ ಗಾಂಧಿನಗರದಲ್ಲಿ ಫಸ್ಟು ರಿಲೀಸ್ ಅಂತ ಟ್ರೆಂಡ್ ಆಗಿದೆ ಶಿವಣ್ಣನಿಂದ. ಮಿಡ್ ನೈಟ್ ಶೋ ಅನ್ನೋ ಟ್ರೆಂಡ್ ಆಗಿದೆ ಶಿವಣ್ಣನಿಂದ. ಅವ್ರ ಸಿನಿಮಾ ನೈಟ್ ಹೊತ್ತಲ್ಲಿ ನೋಡೋ ಜೋಶೇ ಬೇರೆ ಬ್ರೋ. ನಿಮಗೆ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಬ್ರೋ ಈ ಅರ್ಜುನ್ ಜನ್ಯ ಅವ್ರವ್ರದ್ದು ಏನೇನೈತೆ ಅವ್ರದ್ದು ನಾಡಿ ಬಡತನ ಸರಿಗೆ ಹಿಡ್ದವ್ರೆ. ಇವಾಗ ಉಪೇಂದ್ರ ಅಂದರೆ ವೈಲೆಂಟು, ರಾಜ್ ಬಿ ಶೆಟ್ಟಿ ಒಂದು ಮಟ್ಟೆ ಕತೆ ಆ ಥರ ಕಾಮಿಡಿ, ಶಿವಣ್ಣ ಅಂದರೆ ಮಾಸು. ಅದೇನೇನು ತೋರಿಸ್ಬೇಕು ಎಲ್ಲ ಸೇರಿಸಿ ಒಂದೊಳ್ಳೆ ಸಿನಿಮಾ ಕೊಟ್ಟವ್ರು ಬ್ರೋ 45 ಅಂತ. ಇನ್ನೊಂದು ನಿಮ್ಗೆ ಹಿಂದಿ ಸಿನಿಮಾ ಬಂದಿತ್ತು ಓ ಮೈ ಗಾಡ್ ಅಂತ, ಅದನ್ನ ಮೀರ್ಸೋ ಸಿನಿಮಾ ಅರ್ಜುನ್ ಜನ್ಯ ಮಾಡಿದ್ದಾರೆ ಬ್ರೋ. ಇವತ್ತು 100 ಓ ಮೈ ಗಾಡ್ ಸೇರಿದ್ರೆ ಒಂದು 45 ಬರ್ದಿಟ್ಕೊಳ್ಳಿ. ನಾಳೆ ಮಾರ್ಕ್ ರಿಲೀಸ್ ಆಗಿದೆ, ಮಾರ್ಕ್ ಕೂಡ ನೋಡ್ತೀರಾ ಇದು? ನಾನೊಬ್ಬ ಕನ್ನಡ ಸಿನಿಮಾ ಅಭಿಮಾನಿ ಬ್ರೋ, ಎಲ್ಲ ಹೀರೋಗೂ ಸಪೋರ್ಟ್ ಮಾಡ್ತೀನಿ. ಮೊನ್ನೆ ಡೆವಿಲ್ ನೋಡಿದೆ, ಇವಾಗ 45 ನೋಡಿದೆ, ನಾಳೆ ಮಾರ್ಕ್ ನೋಡ್ತೀನಿ. ಎಲ್ಲ ಸಿನಿಮಾನು ನೋಡ್ತೀವಿ ಬ್ರೋ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಬಾಸ್ತು ಟಾಕ್ಸಿಕ್ತು ಬರ್ತೈತೆ, ಅದಕ್ಕೋಸ್ಕರ ವೆಯ್ಟಿಂಗ್ ಬ್ರೋ. ಅರ್ಥ ಆಯ್ತು ಮಾತಾಡಿ.